ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ದೊಡ್ಡಮ್ಮ ಮನೆಗೆ ಬಂದಿದ್ದೆ. ಹಾಲಿಡೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಇವಾಗ ಮಮ್ಮಿ ಮನೆಗೆ ಬಂದಿದ್ದೀವಿ. ಇವಾಗ ಮಮ್ಮಿ ಮನೆಯಲ್ಲಿ 2 ಡೇಸ್ ಇದ್ದೆ. ಅದಾದಮೇಲೆ ದೊಡ್ಡಮ್ಮ ಮನೆಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಇದಾದಮೇಲೆ ನನಗೆ ಹಾಲಿಡೇಸ್ ಅಂದಾಗ ಎಲ್ಲ ಕಡೆ ಹೋಗೋದು ಬರೋದಿರುತ್ತೆ. ಯೂಶ್ವಲಿ ನಾವು ಕಲ್ಕೆರೆಗೆ 1 ವೀಕ್ ಆ ಥರ ಪ್ಲ್ಯಾನ್ ಮಾಡ್ತೀವಿ. ಅವಾಗ ಎಲ್ಲರೂ ಅಲ್ಲೇ ಸೇರಿಕೊಂಡು ಕಸಿನ್ಸ್ ನಾವೆಲ್ಲನೂ ಅಲ್ಲೇ ಇರ್ತೀವಿ. ಯಾಕಂದರೆ ಎಲ್ಲರಿಗೂ ಅವಾಗ ಹಾಲಿಡೇಸ್ ಇರುತ್ತೆ ಮತ್ತು ಅದು ಒಂದು ಟೈಮು ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಹಾಗೆ ಅನ್ನೋ ಥರ. ಇಲ್ಲಿ ಮಮ್ಮಿ ಮನೇಲಿ ಹುಡುಗರೆಲ್ಲ ಆಟಾಡ್ತಾಯಿದ್ರು. ಅಲ್ಲಿ ಹೋಗಿದ ತಕ್ಷಣ ಫ್ರೆಂಡ್ಸ್, ನಮ್ಮ ಮನೇಲಿದ್ದಾಗ ಅಲ್ಲಿ ಫ್ರೆಂಡ್ಸ್ ಎಲ್ಲ ಯಾರೂ ಅಷ್ಟು ಸಿಕ್ಕಲ್ಲ. ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಆ ಥರ ಇರುತ್ತೆ. ಇಲ್ಲಿ ಜನ ಜಾಸ್ತಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಹಾಗಾಗಿ ಆಟಾಡ್ತಾಯಿದ್ರು. ಹಾಯ್ ಹಲೋ ಹಲೋ. ಎಷ್ಟೊತ್ತು ಮಾಡಿದ್ರಮ್ಮ? ಎಷ್ಟು ಟ್ರಾಫಿಕ್ ಗೊತ್ತಾ ಹುಡುಗರು. ಹಾಯ್ ದೊಡ್ಡಮ್ಮ. ಹಾಯ್. ಒಂದು ಹಾಫ್ ಆನ್ ಅವರಾ? ಹಾಫ್ ಆನ್ ಅವರ್. ಓಕೆ. ಗೊತ್ತಾ ಅವ್ರಿಗೆ? ಹಾಂ ಹಾಂ ಹಾಂ. ಹೋಗ್ಬಿಟ್ಟು ಬರೋಗ್ರಿ ಸ್ಕೂಲ್ ಹತ್ರ. ಸರಿ ಸರಿ ಆಯಿತು. ಹೋದ ಸತಿ ಕೊಟ್ಟಿದ್ದು ಯೂಸ್ ಆಗಿತ್ತಲ್ಲ ಅವನಿಗೆ. ಇಷ್ಟ ಆಯ್ತೇನಾ ಮನ್ವಿತ್? ಬ್ಯಾಗ್ ಕೀಳ್ಬಾರ್ದು. ಮನ್ವಿತನ ಕೀಳಿ. ಮನ್ವಿತ್ ಅನ್ನೋದು ಅದು ಬುಕ್ ಬುಕ್ ಹಾಕೋದು. ಬುಕ್ಗೆ ಹಿಂಗೆ ಹಾಕೋದು. ಎಲ್ಲ ಮನ್ವಿತದೆ. ಮನ್ವಿತಿದ್ದೀವಿ 2 3. ನ್ಯೂ ಇಯರ್ ಟೈಮಲ್ಲಿ ಸೀಕ್ರೆಟ್ಸ್ ಅಂತ ಆಡಿದ್ವಿ. ಆಗ ನಮಗೆ ಮನ್ವಿತ್ತದು ಮತ್ತು ಸಿರಿದು ಬಂದಿತ್ತು. ಸೊ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಟೈಮೇ ಇರಲಿಲ್ಲ. ಸೊ ಹಂಗಾಗಿ ಇವಾಗ ತೊಗೊಂಡು ಬಂದಿದ್ದೀವಿ. ನೋಡಿ ಗಾಯ್ಸ್, ನಮ್ಮ ರಾಧಾ ಆಂಟಿ ಸ್ವೀಟ್ಸ್ ಕವರ್ನು ವೇಸ್ಟ್ ಮಾಡಿಲ್ಲ. ಏನು ಕವರ್? ಆಂಟಿ ಸ್ವೀಟ್ಸ್ ಕವರ್ನ ಕವರ್ನು ವೇಸ್ಟ್ ಮಾಡಿಲ್ಲ ಅಂತ. ಅದ್ರೊಳಗಡೆ ಬುಕ್ನ ಅನ್ಸೋರೆ. ಅವಾಗ ಬುಕ್ ಒಂದೇ ಕಡೆ ಎಲ್ಲೆಣ್ಣೆ ಹೋಗ್ಬೇಕಂದ್ರೆ ಹಿಂಗೆ ಎತ್ಕೊಂಡು ಹೋಗ್ಬೋದು ಅಂತ. ನೀನು ಎಲ್ಲ ಬುಕ್ ಹಂಗೆ ಮಾಡ್ಕೊಬೇಕನ್ಸುತ್ತೆ ಸ್ಕೂಲ್ಗೆ. ಅದರಲ್ಲಿ ನೋಡು ಎಸ್ ರಾಧಾ ಶೇಖರ್ ಅಂತ ಬರ್ಕೊಂಡ್ಬಿಟ್ಟವ್ರೆ. ಅವಾಗ ಕಳ್ದೋಗಲ್ಲ, ಇವಾಗ ಇಟ್ಕೊಂಡು ಹೋಗೋವಾಗ. ಆಮೇಲೆ ಬುಕ್ಕಿಗೂ ಟೇಪ್ ಹಾಕಿ ಕಲಿಸ್ಬಿಟ್ಟವ್ರೆ. ಆಮೇಲೆ ಒಂದು ಬುಕ್ ಹಂಗೆ ಪೇನ್ ಬಿಟ್ಟವ್ರೆ. ಬುಕ್ ಮಾರ್ಕ್ ಏನಾರ ನಾವು ನೋಡ್ಬೇಕಾದ್ರೆ ನೀಟ್ ಟೇಪ್ ಹಾಕಿ ಕಲಿಸವ್ರೆ ಇವಾಗ. ಆಮೇಲೆ ಫ್ಯೂಚರ್ ಥರ ಡಿಸೈನ್ ಮಾಡೋರು. ಏನ್ ಥರ? ಫ್ಯೂಚರ್. ಈ ಥರ ಇಲ್ಲಿ ಯಾರಿಗೂ ಬರಲ್ಲ. ಇವಾಗ ಇನ್ನೊಂದು ಕಾಂತಿ ಸ್ವೀಟ್ಸ್ ಕವರ್ ಇದ್ರೆ ಎತ್ತಿ ಕೊಡು. ಅದಕ್ಕೊಂದು ಇದು ಮಾಡ್ಕೊಂಬಿಡು ಹೊಸದಾಗಿ. ಕಿತ್ತೌಟ್ ಅದು. ನೀನು ನೆಕ್ಸ್ಟ್ ಟೈಮ್ ನೀನು ಕಾಂತಿ ಸ್ವೀಟ್ಸ್ ಕವರ್ ನೋಡಿದಾಗೆಲ್ಲ ಏನು ಜ್ಞಾಪಕ ಬರಬೇಕು? ನಮ್ಮ ಆಂಟಿ ಕಾಂತಿ ಸ್ವೀಟ್ಸ್ ಅಲ್ಲಿ ಬುಕ್ ಹೋಲ್ಡರ್ ಮಾಡೋರೆ. ಆಮೇಲೆ ಆಂಟಿ ನಂಗೂ ಒಂದು ಮಾಡ್ಕೊಡ್ತೀನಿ. ಇವೆಲ್ಲ ಬ್ಯಾಗಲ್ಲಿ ನಿಂದು ಎಲ್ಲಿ ತೋರಿಸ್ತಾ? ಏನು ಬ್ಯಾಗ್ ಇವಾಗ ರಿಪೇರಿ ಮಾಡ್ಕೊಡ್ರ? ಆಂಟಿಗೆಲ್ಲ ಇವಳು T2 ಇಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಆಂಟಿ ಇವಾಗ ನನ್ನ ಕೂಲ್ ಚುಳ್ಳಿ ಅಂತ ಎಲ್ಲ ಸಿಸ್ಟರ್ಸು. ನಮ್ಮ ರಾಧಾ ಆಂಟಿ ನನ್ನ ಬ್ಯಾಗ್ ರೆಡಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಇದು ಟೇರ್ ಆಗ್ಬಿಟ್ಟಿತ್ತು, ಅಪಾರ್ಟ್ ಬಂದ್ಬಿಟ್ಟಿತ್ತು. ನೀಟಾಗಿ ರೆಡ್ ಕಲರ್ ದಾರ ಯಾರಿಗೂ ಕಾಣಿಸಂಗೆ, ಪರ್ಪಲ್ ಹಾಕಿದ್ರೆ ಕಾಣಿಸ್ತಾ ಇಲ್ಲ, ರೆಡ್ ಕಾಣಿಸ್ತಾ ಇಲ್ಲ. ಯಾಕೆ ಕಿದೋದೇನೋ? ನೀಟಾಗಿ ಸ್ಟಿಚ್ ಮಾಡೋರೆ. ಆಂಟಿ ಬ್ಯಾಗ್ ಹಾಕೊಂಡು ಎಲ್ಲಿ ಹೋಗ್ತಾ ಇದೆಯಾ ಮನ್ವಿತ್ ಈಗ? ಇವಾಗ ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. ನಾನು ಕೆಪಾಸಿಟಿ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದೀನಿ. ಬೇಡ ಆಂಟಿ. ಯಾಕಂಟಿ? ಯಾಕಪ್ಪ? ಯಾಕೆ ಅಂದ್ರೆ ನೀವು ಏನದು ರಂಗೋಲಿ ಹಾಕೋದೆಲ್ಲ ಚೆನ್ನಾಗಿರ್ತೀರಾ. ಮೇಕಪ್ ಆದ್ರೆ
ವೇಸ್ಟ್ ಆಯ್ತಾಯ್ತು ಯಾಕೆ? ಯಾಕೆ ಅಂದ್ರೆ ರಂಗೋಲಿನೇ ಆರ್ಟಿಸ್ಟ್ ತರ, ಓಹೋ ಆರ್ಟ್ ತರ. ಅವಾಗಲೂ ಶೆಫ್ ಆಗ್ರಿ ಆಂಟಿ ಅಂತ ಇದ್ರು. ಯಾ ಶೆಫ್ ಆಗಲಿ. ರೆಸಿಪೀಸ್ ನೋಡ್ತಾರೆ, ನಮ್ಗೆ ಹೊಸ ಹೊಸ ಅಡುಗೆ ಮಾಡ್ಕೊಡ್ತಾರೆ. ಇಷ್ಟ ಆಗುತ್ತೆ ಆಂಟಿ ಮಾಡೋದೆಲ್ಲ. ಆಂಟಿ ನಂಗೆ ಇಷ್ಟ ಫೇವ್ರೆಟ್. ಎಷ್ಟೊಂದು ರೆಸಿಪೀಸ್. ನಿನ್ಗೆ ಯಾರು ಬಂದ್ರೆ ಫೇವ್ರೆಟ್ ಇಟ್ಟು ಹೇಳು, ಇಲ್ಲಿ ನಾವೇನು ಅನ್ಕೊಳಲ್ಲ. ಹೇಳ್ತಾಳೆ ಇದ್ರ ಆಂಟಿ. ಅಯ್ಯೋ ಇವಾಗ ಜಡ ಆಗ್ತಾ ಇಲ್ವಾ ಅವರೇ ತಾನೇ ತಾನೇ? ಹ್ಞೂ ಅಂತೆ. ಯಾರು ಫೇವ್ರೇಟ್? ವನಿತಾ ಆಂಟಿ. ರಕ್ಷಿತ ಏನಾಗಬೇಕು ಅತ್ತೆನಾ? ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಆಂಟಿ ಬರ್ತಾರೆ ಅಂತ ಬಂದಿದ್ದೀನಿ. ಇಲ್ಲಾಂದ್ರೆ ಬರ್ತಾ ಆದ್ರೆ ನಾನೇನು ನಮ್ಮ ಮಮ್ಮಿ ಹಂಗೆ ಹೇಳಿದ್ದು ಸಂಡೇ ಬರ್ತಾರೆ, ನೋಡಿದ್ರೆ ಇವತ್ತು ಬರ್ತಾರೆ. ನಾವು ಅದಕ್ಕೆ ವೆಡ್ನೆಸ್ಡೇ ಹೋಗ್ತೀವಲ್ಲ ಅಷ್ಟೇ, ಒನ್ ಡೇ ಅಷ್ಟೇ ನಾಳೆ. ಓಕೆ ಓಕೆನಾ ಮಾಡ್ಕೊಳ್ಳಿ ನಾನು. ಆಂಟಿ ನಿಮ್ಮ ಕೂದಲು ಇವಾಗ ಕೈ ಬಂದಿದೆ. ಎಗ್ ರೈಸ್ ಚೆನ್ನಾಗಿ ಮಾಡ್ಕೊಡ್ತಾರೆ. ಓಹೋ ಯಾವಾಗ ಮಾಡ್ಕೊಟ್ಟಿದ್ದೀರಪ್ಪ? ಸ್ನಾಕ್ಸ್ ಯಾವಾಗಲಾದ್ರೂ. ಆಮೇಲೆ ಏನು ಬಿಡ್ತಾರೆ, ಅವೆಲ್ಲ ಏನು ಮಾಡಲ್ಲ, ಸುಮ್ಮನೆ ಹಾಗೆ ಮಾಡ್ಕೊಟ್ಟಿದ್ದು. ಆಮೇಲೆ ಅವ್ರು ಕಟ್ ಮಾಡ್ತಿರುತ್ತೆ. ಆಮೇಲೆ ಎಲ್ಲಾರು ಕೇಳ್ಬೋದು ಹೆಂಗಿರುತ್ತೆ ಹೇಳು, ಹೆಂಗಿರುತ್ತೆ ಅವತ್ತು ಹೆಂಗಿತ್ತು? ಚೆನ್ನಾಗಿತ್ತು. ನಾಳೆ ವನಿತಾ ಆಂಟಿ ಮಾಡ್ಕೊಡ್ತಾರೆ ಅವ್ಳಿಗೆ ಫೇವ್ರೇಟ್ ಆಗಿ. ಹೆಂಗ್ ಮಾಡ್ತೀರಾ ಆಂಟಿ? ಏನ್ ಮಾಡ್ತೀಯಾ? ಮಾಡ್ಕೊಡ್ರಿ ಅಂತ ಕೇಳಿ ಆಂಟಿ ಬಂದಿದ್ದಾರೆ. ಎಗ್ ರೈಸ್ ಹೆಂಗ್ ಮಾಡ್ತೀರಾ ಆಂಟಿ? ಎಗ್ ರೈಸ್ ಹಾಂ ಎಲ್ಲ ಮಸಾಲೆ ಹಾಕ್ಕೊಡ್ತೀರಾ ಫಸ್ಟ್? ಆಮೇಲೆ ನಮ್ಮ ಆಂಟಿಗೆ ಜಾಸ್ತಿ ಬೋರ್ ಆಗುತ್ತೆ. ನಾನು ಸೈಕಲ್ ಓಡಿಸೋವಾಗ ಬಂದ್ಬಿಟ್ಟು ಪಾತ್ರೆ ಹೊಚ್ತಾ ಇತ್ತು. ನೀವು ಬಂದಿದ್ದೀರಲ್ಲ, ಆರಾಮಾಗಿರ್ರಿ. ಬಂದಿದ್ದೀರ ತಾನೆ, ಏನು ಪಾತ್ರೆ ತೊಳೆಯಕ್ತಾ ಇದ್ದೀರ. ಆಮೇಲೆ ನಾವು ಆಂಟಿ ಏನೋ ಅನ್ಸಲ್ಲ, ನಮ್ಮ ಮಮ್ಮಿ ಹೇಳ್ತು ಬೋರ್ ಆಗ್ತೈತೆ ಜಾಸ್ತಿ, ಅದಕ್ಕೆ ಸುಮ್ಮನೆ ಹೇಳ್ಬಿಟ್ಟೆ. ಆಯಿತು ಸರಿ ಅಂತ ಬಿಟ್ಟೆ. ಬಿಟ್ಟೆ. ಆಮೇಲೆ ನಾನು ಏನಾದರೂ ಐಡಿಯಾ ನೋಡ್ಬೇಕಾ? ಆಂಟಿ ಎಗ್ ರೈಸ್ ಹೆಂಗ್ ಮಾಡ್ತೀರಾ? ಇವು ಹೇಳ್ರಿ ಆಂಟಿಗೆ ಹೆಂಗ್ ಜಡೆ ಹಾಕೊಳ್ ಏನೇನ್ ಹಾಕ್ತೀಯಾ? ನೋಡ್ರಿ ನಮ್ಮ ಆಂಟಿ ಬೊಂಬೆ ರೆಡಿ ಮಾಡಿದ್ದಾರೆ. ಬಾರಿಸ್ಬಿಟ್ಟು ಮುಂಚೆ ಎಲ್ಲ ಮಾಡು ಅವ್ರ ಮನೆಗೆ. ಅಲ್ಲಿ ಬಾರ್ಬಿಟ್ಟು ಚೆನ್ನಾಗಿದೆ. ಆಮೇಲೆ ಇವರು ವೆರಿ ಸೈಲೆಂಟು. ಯಾರು? ಇವರೇ ಟಿಟೋ ಮೇಕಪ್ ಏನಾದ್ರೂ ಮೇಕಪ್ ಮಾಡ್ಬೇಕಂದ್ರೆ ಇವ್ರು ಮಾತಾಡ್ಸೇ ಬೇಡ್ರಿ. ಯಾಕೆ ಬಿಸಿ ಮಾತಾಡಲ್ಲ? ಮಾತಾಡಲ್ಲ ನೋಡ್ರಿ. ಅವ್ರು ಇವಾಗ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಅವ್ರ ಮನೆಗೆ ಹೋಗೋಷ್ಟಕ್ಕೆ ಎಷ್ಟೊತ್ತಾಗುತ್ತೆ? ಅವಾಗ ಏನ್ ಮಾಡೋದು? 9:30 ಅವಳು 10 ಗಂಟೆ ಎದ್ದಿರ್ತಾಳೆ, ಮೇಕಪ್ ಎಲ್ಲ ಮಾಡ್ಕೊಂಡಿರ್ತಾಳೆ, ಕೂದಲೆಲ್ಲ ಕಟ್ ಮಾಡ್ಕೊಂತಾಳೆ, ಅವಳ ಡಿಸೈನ್ಗೆ ಐಲೈನರ್ಸು ಏನೇನೋ ಮಾಡ್ಕೊಂತಾಳೆ. ಏನೇನೋ ಮಾಡ್ತಾಳೆ. ಆಮೇಲೆ ಇವಳೆ ಅಂದ್ರೆ ಜಾಸ್ತಿ ಮೇಕಪ್ ಮಾಡೋದು. ಇನ್ನೊಂದು 2 ವರ್ಷ ಬಿಟ್ಕೊಂಡು ಬ್ಲಾಗ್ ನೋಡು, ನಿನ್ಗೆ ನಗು ಬರ್ತ. ನಾನು ಇಷ್ಟೊಂದು ಮಾತಾಡಿದ್ನಾ ಅಂತ ಬಂದ್ಬಿಟ್ಟು ಇವಳೆ ಮೇಕಪ್ ನೋಡಿ. ನಿನ್ ಮೆಮೊರೀಸ್ಗೋಸ್ಕರ ಈ ಬ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಮೇಕಪ್ ಆರ್ಟಿಸ್ಟ್ ಇವಾಗ ಬ್ಲಾಕ್ ಪಡ್ಕೊಂಡ್ಬಿಡ್ರಿ. ಅದೇ ನಕ್ಕಿದಾನ ಮಾಡುವ, ನಕ್ಕಿದಾನ ಮಾಡ್ಬಿಡು. ಅದು ಮಾಡ್ಬಿಡು, ನಕ್ಕಿದಾನ ಆಯ್ ನಕ್ಕಿದಾನ. ಬೇಡ ಬಾ ಒಳಗಡೆ. ನಾವಿವತ್ತು ಫ್ರೀ ಇದ್ವಲ್ಲ ಅಂದ್ಬಿಟ್ಟು ಹಂಗೆ ನನ್ನ ತಂಗಿ ಮನೆಗೆ ಮತ್ತು ನಮ್ಮ ಅತ್ತೆ ಮನೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನ್ನ ತಂಗಿ ಮನೆ ಅಲ್ಲಿಂದ ಒಂದು 5-10 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಹಾಗಾಗಿ ನಾವು ಈ ಕಡೆ ಬಂದಾಗ ಹಂಗೆ ಎಲ್ಲ ಕಡೆ ಓಡಾಡ್ಕೊಂಡು ಹೋಗ್ತೀವಿ. ನಾನು ಅದೇ ಅವಳು ಹೇಳ್ತಾ ಇದ್ಲು, ನೀನು ಬಂದಿನೇ ಆಲ್ಮೋಸ್ಟ್ 1 ಇಯರ್ ಆಯಿತು ನಮ್ಮ ಮನೆಗೆ ಅಂತ. ಮತ್ತು ಯೂಶ್ವಲಿ ಮಿಡಲಲ್ಲೆಲ್ಲ ಯಾವಾಗಲೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗಲೂ ಹಾಲಿಡೇಸಿಗೆ ಯಾವಾಗ ಬರ್ತೀವೋ ಈ ಕಡೆ ಬಂದಾಗೇ ಆ ಕಡೆ ಹೋಗೋದು.
ಹಾಗಾಗಿ ಸೊ ಅವಳು ಮೊಟ್ಟೆ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ಲು. ಅದಂತೂ ತುಂಬಾ ಚೆನ್ನಾಗಿತ್ತು. ಅನ್ನ, ರಸಂ, ಕಬಾಬ್ ಮತ್ತು ಮೊಟ್ಟೆ ಬಿರಿಯಾನಿ ಮಾಡಿದ್ಲು. ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ವಿ. ಅವರೂ ಅಷ್ಟೇ ನಾಟಿ ಕೋಳಿ ಸಾರು, ಕಬಾಬ್ ಅದೆಲ್ಲ ಮಾಡಿದರು. ಹಾಗೆ ಮಾತಾಡೋ ಫ್ಲೋ ಅಲ್ಲೆಲ್ಲ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇಲ್ಲೂ ಅಷ್ಟೇ ಅತ್ತೆ ಮನೆಗೂ ಬಂದು ಆಲ್ಮೋಸ್ಟ್ 1 ಇಯರ್ ಆಯಿತು. ಹೋದ ಸತಿ ಹಾಲಿಡೇಸಲ್ಲಿ ಅವಾಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ಇಲ್ಲಿಂದ ನಾವೊಂದು 5 ಗಂಟೆ ಹಂಗೆ ಬಿಟ್ವಿ. ಇಲ್ಲಿ ಒಂದು 4:30 ಹಂಗೆ ಬಿಟ್ವಿ. ತಿರ್ಗಾ ಕೆರೆಗೆ ಹೋದ್ವಿ. ಅಲ್ಲಿವತ್ತು ಶಾವಿಗೆ ಮಾಡ್ತಾಯಿದ್ರು ಮಮ್ಮಿ. ಶಾವಿಗೆ ಮತ್ತು ಕಾಯಿ ಹಾಲು ಮತ್ತು ಫ್ರೆಂಚ್ ಫ್ರೈಸ್, ಮಕ್ಕಳಿಗೆ ಅರಿಶಿನ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತಾಯಿದ್ರು. ಸೊ ಏನಾದರೂ ಒಂದೊಂದು ರೆಸಿಪಿ ಇಟ್ಕೊಂಡಿರ್ತೀವಿ, ದಿನ ಏನಾದರೂ ಒಂದು ಮಾಡೋದು ಅಂತ. ನಿನ್ನೆ ಬಂದಾಗ ನಿನ್ನೆ ಏನು ಮಾಡಿದ್ವಿ ಅಂದರೆ, ನಿನ್ನೆ ಏನೂ ಇಲ್ಲ, ಚಪಾತಿ ಮತ್ತು ದಾಲ್ ಆಗಿತ್ತು. ಇವತ್ತು ಶಾವಿಗೆ, ಕಾಯಿ ಹಾಲು ಮತ್ತು ಚಪಾತಿ, ಎಣ್ಗಾಯಿ, ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ರು. ಸೊ ಇನ್ನು ಸುಧಾಕ, ಆಶಕ ಎಲ್ಲ ಆ್ಯಡ್ ಆಗಬೇಕು, ನನ್ನ ತಂಗಿ ಬರಬೇಕು. ಇನ್ನು ಎಕ್ಸಾಕ್ಟ್ ಹಾಲಿಡೇಸ್ ಸ್ಟಾರ್ಟ್ ಆಗಿಲ್ಲ, ಅದೆಲ್ಲ ಕಮ್ಮಿಂಗ್ ವೀಡಿಯೋಸಲ್ಲಿ ಇರುತ್ತೆ. ಎಲ್ಲ ಸ್ವಲ್ಪ ಸ್ವಲ್ಪ ಫಂಕ್ಷನ್ ಬ್ಯುಸಿ ಇರೋದ್ರಿಂದ ಮುಗಿಸ್ಕೊಂಡು ಎಲ್ಲ ಆಲ್ಮೋಸ್ಟ್ ವೆಡ್ನೆಸ್ಡೇ ಆ ಥರ ಜಾಯ್ನ್ ಆಗ್ತಾರೆ. ನೋಡಬೇಕು ಕಮ್ಮಿಂಗ್ ವ್ಲಾಗ್ಸಲ್ಲಿ. ಇವಾಗ ಎಲ್ಲ ಗೆಟ್ ಟುಗೆದರ್ ವ್ಲಾಗ್ ನಾನು ಮಾಡ್ತೀನಿ. ತೆಗ್ಬಿಡ್ರಿ ಮಮ್ಮಿ, ಆ ಸ್ಟೀಮ್ನು ಆಫ್ ಮಾಡಿದ್ರ ಮಾಡ್ಬಿಡ್ಲಾ? ಆಗಬೇಕೇನಲ್ಲ.